ನಮಸ್ಕಾರ. ಫೆಬ್ರವರಿ 14 ಬಗ್ಗೆ ಅಂದ್ರೆ ಈ ಕಿರುಚಿತ್ರ ನೋಡಿದ್ದೀನಿ. ಸೊ ಇದರಲ್ಲಿ ಹೇಳ್ಬೇಕಂತ ಹೇಳಿದ್ರೆ ಈ ಒಂದು 20 ನಿಮಿಷದ ಈ ಒಂದು ಸಣ್ಣ ಡ್ಯೂರೇಷನ್ ಅಲ್ಲಿ ಒಳ್ಳೆ ಒಂದು ಮೆಸೇಜ್, ಎಸ್ಪೆಷಲಿ ಈಗಿರುವಂತ ಒಂದು ಜನರೇಷನ್ಗೆ ಮುಟ್ಟುವಂತ ಒಂದು ಮೆಸೇಜ್ ಅನ್ನು ಕೊಡುವಂತ ಒಂದು ಮೂವಿ ಆಗಿದೆ. ಅದರಲ್ಲಿ ಪಾತ್ರಧಾರೆ ಆಗಿರ್ಬೋದು ಅಥವಾ ಒಂದು ಡೈರೆಕ್ಷನ್ ಇರ್ಬೋದು. ಸೊ ಎಲ್ಲೂ ನಮಗೆ ಕಿರುಚಿತ್ರ ಅಂತ ಅನಿಸೋದಿಲ್ಲ, ಯಾವುದೋ ಒಂದು ಬಿಗ್ ಸ್ಕ್ರೀನ್ ಕೂತ್ ನೋಡ್ತಾ ಇದೀವಿ ಅನ್ನುವಂತ ಒಂದು ಮನೋಭಾವ ಮೂಡ್ತಾ ಇದೆ. ಸೊ ಐ ವಿಶ್ ದೆಮ್ ಆಲ್ ದ ಬೆಸ್ಟ್ ಅಂಡ್ looking forward for the big screen movie from the same team. So it's a very good effort from this youngsters. So I am looking forward there. Thank you so much. February 14th ಎಲ್ಲರೂ ವೇಟ್ ಮಾಡಂತ ಒಂದು ಡೇ ಅದು. ಲವರ್ಸ್ ಆಗ್ಲಿ ಕಪಲ್ಸ್ ಆಗ್ಲಿ ಎಲ್ಲರೂ ಒಂದು ಸ್ಪೆಷಲ್ ಡೇ ಅನ್ನೋ ತರ ಒಂದು ಡೇ ಅದು. ಸೊ ಆ ಡೇ ಅಲ್ಲಿ ಒಂದು ಸ್ಪೆಷಲ್ ಮೂವಿ ಅವರು ರಿಲೀಸ್ ಮಾಡ್ತಾ ಇದ್ದಾರೆ. ನೋಡಿ ವಾಚ್ ಮಾಡಿ. ಎಸ್ಪೆಷಲಿ ಸಾಂಗ್ ಮ್ಯೂಸಿಕ್ ತುಂಬಾ ಟಚಿಂಗ್ ಆಗಿದೆ. ಎಂಜಾಯ್ ಮಾಡಿ, ಫೀಲ್ ಮಾಡಿ. ಆಲ್ ದ ಬೆಸ್ಟ್ ಟು ದ ಟೀಮ್. ಒಳ್ಳೆ ಟೀಮ್ ಮೇಟ್ ನಮ್ಗೆ. ನಮ್ಮ ಟೀಮ್ ಅಲ್ಲಿ ಸಖತ್ ಪವರ್ ಸಿಕ್ತು ನಮ್ಗೆ ದೊಡ್ಡ ಮನಿ ಕ್ರಿಯೇಷನ್ಸ್ ಅಲ್ಲಿ. ಈಗ ನೀವೇನ್ ನೋಡ್ತಿದ್ರಲ್ಲ ಅಷ್ಟು ಶಾರ್ಟ್ ಫಿಲ್ಮ್ಸ್ಗೂ ಇವನೇ ಮ್ಯೂಸಿಕ್ ಡೈರೆಕ್ಷನ್. ಮಾಡಲ್ಲ ಅನ್ನೋದೇನು ಇಲ್ಲ, ಇದು ಆಗಲ್ಲ ಮಾಡಲ್ಲ ಅನ್ನೋ ಮಾತೇ ಬಂದಿಲ್ಲ. ನಾನು ಅವನಿಗೆ ನಿನ್ನೆ ಕೂಡ, ನೀವು ನಂಬ್ತಿರೋ ಬಿಡ್ತಿರೋ, ರೆಂಡರ್ ಆಗಕ್ಕಿನ್ನು ಬಿಫೋರ್ ಮತ್ತವನಿಗೆ ಕಾಲ್ ಮಾಡಿ ಮಚ್ಚ ಅದು ಸ್ವಲ್ಪ ಚೇಂಜಸ್ ಇದೆ ಅಂತ ಹೇಳಿದಕ್ಕೆ ಹೋಲ್ ಸಂಡೇ ನನಗೋಸ್ಕರ ಇದನ್ ಮಾಡ್ದ. ಸಾರಿ ಸ್ಯಾಟರ್ಡೆ. ಥ್ಯಾಂಕ್ಸ್ ಸೋ ಮಚ್. ಅದಕ್ಕೆ ಸೂಪರ್ ಆಗಿ ಹಾಡು ಹೇಳ್ಕೊಟ್ರು. ಇವನು ಸೂಪರ್ ಆಗಿ ಕಂಪೋಸ್ ಮಾಡ್ದ. ಇದೆಲ್ಲ ಆಗಿದ್ದು ಹಿಂಗಾಗಿದ್ದು. ಜಸ್ಟ್ ಒಂದ್ ವಾರದೊಳಗೆ ಆರ್ಟ್ಸ್ ಕಂಪೋಸ್ ಆಗುತ್ತೆ, ಈ ಕಡೆ ಡಬ್ಬಿಂಗ್ ಆಗುತ್ತೆ, ಈ ಕಡೆ DA ಆಗುತ್ತೆ. ನನಗೆ ಈಗಲೂ ನೆನ್ಸ್ಕೊಂಡ್ರೆ ಇಷ್ಟು ಶಾರ್ಟ್ ಟೈಮ್ ಅಲ್ಲಿ ಜಸ್ಟ್ 15 ದಿನ, ಐ ಥಿಂಕ್ ಸೊ ಮ್ಯಾಕ್ಸಿಮಮ್ 15 ದಿನದಲ್ಲಿ ನಾವು ಒಂದು ಫಿಲಮ್ ನ ಕ್ವಾಲಿಟಿಲಿ ನಾವು ತಂದಿದ್ದೀವಿ ಅಲ್ಟಿಮೇಟ್ಲಿ. ವಿಧಿ ಬರಹ ನಮಗರಿವಾಗದು ಅತಿಯಾದ ಮೋಸವದು ಈ ಮನಸ್ಸು ಬಯಸುವುದೇ. ಫೆಬ್ರವರಿ 14th ಮೂವಿ ನೋಡಿದೆ. ತುಂಬಾ ಚೆನ್ನಾಗಿ ಮೂಡ್ ಬಂದಿದೆ. ನಾನು ಈ ಮೂವಿಯಲ್ಲಿ ಸಾಂಗ್ ಹಾಡಿದ್ದೀನಿ. ನನಗೆ ಅವಕಾಶ ಕೊಟ್ಟಂತ ದರ್ಶನ್ ಹಾಗೂ ಸುಹಾನ್ ಅವ್ರಿಗೆ ಧನ್ಯವಾದಗಳು. ಒಳ್ಳೇದಾಗ್ಲಿ ಈ ಟೀಮ್. ಒಂದ್ಸಲಿ ಇರಿಟೇಟ್ ಮಾಡಿದೆ, ಯಾಕಂದ್ರೆ ಪದ ನನಗ್ ಬೇಕಾಗಿದ್ ಬೇಡ ಅಂತ ಅವ್ರ ಮೆಥಡ್ ಅಲ್ಲಿ ಒಂದ್ ಬರ್ದಿದ್ರು. ಮತ್ ನಾನು ಹಿಂಗೆಲ್ಲ ನನ್ಗೆ ಈ ತರ ಬೇಕು ಅಂತ ನಾನ್ ಹೆಂಗ್ ಕೇಳಿದ್ನೋ ಹಂಗೆ ಕೊಟ್ರು. ನಾನ್ ಏನ್ ಎಕ್ಸ್ಪೆಕ್ಟೇಷನ್ ಮಾಡಿದ್ನೋ, ನಾನೇನ್ ರೆಫರೆನ್ಸ್ ಕೊಟ್ನೋ ಹಂಗೆ ಕೊಟ್ರು. ನನಗೆ ಶಾಕ್ ಆಯ್ತು ಸೆಕೆಂಡ್ ಟೈಮ್. ಟುಡೇ ಇವತ್ತು ಆಕ್ಚುಲಿ ಫೆಬ್ರವರಿ 14th ಅನ್ನೋದು ಶಾರ್ಟ್ ಮೂವಿ ದರ್ಶನ್ ಅವ್ರದ್ದು ಇವತ್ತು ತುಂಬಾ ಆಡಿಯನ್ಸ್ ಆಗಿ ಇವತ್ತು ನೋಡಿದ್ವಿ. ಓವರ್ ಆಲ್ ಪ್ರಾಡಕ್ಟ್ ಫಿನಿಶಿಂಗ್ ತುಂಬಾ ಚೆನ್ನಾಗಿದೆ. ಆಸ್ ಅ ಆಡಿಯನ್ಸ್ ತುಂಬಾ ಲೈಕ್ ಆಗತ್ತೆ. ಒಂದು ಪ್ರಾಪರ್ ಒಂದು ಏನ್ ತೋರಿಸ್ಬೇಕು, 20 minutes ಶಾರ್ಟ್ ಫಿಲ್ಮ್ ಅಲ್ಲಿ ಇಷ್ಟೊಂದೆಲ್ಲ ಕಂಟೆಂಟ್ ಕವರ್ ಮಾಡಿ ಇಷ್ಟೊಂದೆಲ್ಲ ಡೀಟೇಲ್ ಆಗಿ ತೋರಿಸಿ ಚೆನ್ನಾಗಿ ಮಾಡಿದ್ದಾರೆ. ಸೊ ಆಲ್ ದ ಬೆಸ್ಟ್ ಅಂತ ಹೇಳ್ತಾ ಇದೀನಿ. ಇನ್ನು ಫ್ಯೂಚರ್ ಪ್ರಾಜೆಕ್ಟ್ಸ್ ಇನ್ನು ಚೆನ್ನಾಗಿ ಮಾಡ್ಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಈಗ ತಾನೇ ನಾವು ಫೆಬ್ರವರಿ 14th ಶಾರ್ಟ್ ಮೂವಿಯನ್ನ ನೋಡಿದ್ವಿ. ದರ್ಶನ್ ದೊಡ್ಡ ಮನೆಯವರ ತಂಡ ತುಂಬಾ ಅದ್ಭುತವಾಗಿ ಮಾಡಿದ್ದಾರೆ. ಅದರಲ್ಲಿ ನನಗೂ ಕೂಡ ಒಂದು ಚಿಕ್ಕ ಒಂದು ಪಾತ್ರವನ್ನ ಮಾಡ್ಲಿಕ್ಕೆ ಅವಕಾಶ ಕೊಟ್ಟಿದ್ರು, ಡಾಕ್ಟರ್ ಪಾತ್ರವನ್ನ. ಅವರು ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಕೆಲಸ ಎಲ್ಲ ತುಂಬಾ ಚೆನ್ನಾಗಿ ಬಂದಿದೆ. ಇಡೀ ತಂಡಕ್ಕೆ ಒಳ್ಳೇದಾಗ್ಲಿ. ಇನ್ನು ಈ ತರ ಹೆಚ್ಚೆಚ್ಚು ಶಾರ್ಟ್ ಮೂವಿ, ದೊಡ್ಡ ಮೂವಿಗಳನ್ನೆಲ್ಲ ಮಾಡ್ಲಿ ಅಂತ ನಾನು ಅವ್ರಿಗೆ ಪ್ರೇರೇಪಿಸ್ತಾ ಧನ್ಯವಾದಗಳನ್ನ ಹೇಳಕ್ ಇಷ್ಟಪಡ್ತೀನಿ. ಧನ್ಯವಾದಗಳು. ಇವನು ಡೈರೆಕ್ಷನ್ ಮಾಡ್ತಾನೆ, ಒಂದಷ್ಟು ಮಾಡಿದಾನೆ ಆಲ್ರೆಡಿ. ಶಂಕರ್ ಟ್ಯಾಕಿಸ್ ಅಂತ ಆಲ್ರೆಡಿ ಇವನು ಅರೌಂಡ್ more than 6 ಶಾರ್ಟ್ ಫಿಲ್ಮ್ಸ್ ನಾನು ಜಾಸ್ತಿ ಮಾಡಿದ್ದಾನೆ. ಬಟ್ ನಾನು ಅವನ ಪರಿಚಯ ಆದಾಗಿಂದ ನಾನು ನೋಡ್ತಾ ಬಂದಿರೋದು ಒಂದು 6ಕ್ಕಿಂತ ಹೆಚ್ಚು ಮೈಥಾಲಜಿ ಕಂಟೆಂಟ್ ಗಳನ್ನ ಜಾಸ್ತಿ ಮಾಡ್ತಾನೆ. ಸೊ ಇವಂದೇ ಕಂಠ ಗಣೇಶ್ ಅಂತ ಏನ್ ನೋಡ್ತಾರೆ. ಸೊ ಇವ್ರೇ ಆಲ್ರೆಡಿ ಡಬಲ್ ಇಂಜಿನ್ಗೆ ಆಲ್ರೆಡಿ ಇಂಡಸ್ಟ್ರಿಯಲ್ಲಿ ಇರೋದು ಅಂದ್ರೆ ಇವ್ರೆ. ಸೊ ನಮ್ ಟೀಮ್ ಅಲ್ಲಿ ಮತ್ತೆ ಅವರು. ಸೊ ಅಪಾರ್ಟ್ ಫ್ರಮ್ ದಟ್ ನಮ್ ಟೀಮು ಬೆಸ್ಟ್ ಅಂತ ಅನಿಸ್ತಾ ಇದೆ. ಅರೌಂಡ್ 15 days ಅಲ್ಲಿ ಒಂದ್ ಕಡೆ ಎಡಿಟಿಂಗ್ ಆಗ್ತಿತ್ತು, ಒಂದ್ ಕಡೆ CG ನೀವೇನ್ ನೋಡಿದಿಲ್ಲ ಅದು ಕೂಡ CG ಮೇಜರ್ ನಾವು ಫಾಲೋ ಅಪ್ ಆಗಿರ್ಲಿಲ್ಲ. ಆಮೇಲೆ ಟೆಡ್ಡಿಗೆ ನಾವು ಇದೆಲ್ಲ CG ಒಂದ್ ಕಡೆ, ಎಡಿಟಿಂಗ್ ಒಂದ್ ಕಡೆ, DA ಒಂದ್ ಕಡೆ. ಅಟ್ ದ ಸೇಮ್ ಟೈಮ್ ನಾವು ಮ್ಯೂಸಿಕ್ ಡೈರೆಕ್ಟರ್ BGM ವರ್ಕ್ ಮಾಡ್ತಿದ್ದಾರೆ, ಸಾಂಗ್ ರೆಕಾರ್ಡಿಂಗ್ ಹೋಗಿದ್ದಾರೆ, ಸಾಂಗ್ ಲಿರಿಕ್ಸ್ ಬರೆದಿದ್ದಾರೆ. ಜಸ್ಟ್ ವಿತಿನ್ 15 days ಅಲ್ಲಿ ನಾವ್ ಇಷ್ಟನ್ನು ಕವರ್ ಮಾಡಿದ್ವಿ. ಸಿನಿಮಾಗೆ ಹೆಂಗ್ ಪ್ರಿಪೇರ್ ಮಾಡ್ತಾರೋ ಅಷ್ಟು ಕಂಟೆಂಟ್ ಅನ್ನ ನಾವು ಅದೇ ಫಾಲೋ ಅಪ್ ಮಾಡಿ, ಅದೇ ಪೈಪ್ ಲೈನ್ ಸಿನಿಮಾಗೆ ಏನು ವರ್ಕೌಟ್ ಮಾಡ್ತಾರೋ ಅದೇ ಪೈಪ್ ಲೈನ್ ಅಲ್ಲಿ ಒಂದು ಶಾರ್ಟ್ ಫಿಲ್ಮ್ ರೆಡಿ ಮಾಡಿದ್ವಿ. ಸೊ ಈಗ ತಾನೇ ಒಂದು ಶಾರ್ಟ್ ಫಿಲ್ಮ್ ನೋಡಿದೆ ಫೆಬ್ರವರಿ 14th ಅಂತ. ಒಂದು ಶಾರ್ಟ್ ಫಿಲ್ಮ್ ಮಾಡಿ ನನಗೆ ಗೊತ್ತು ಅದ್ರಲ್ಲಿ ಏನ್ ಕಷ್ಟ ಇದೆ. ಸೊ 1 ದಿನದಲ್ಲಿ 1.5 ದಿನದಲ್ಲಿ ಶೂಟ್ ಮಾಡಿ, ಸೊ ತುಂಬಾ ಬೇಗ ಎಡಿಟಿಂಗ್ ಎಲ್ಲ ಮುಗಿಸಿ
ಪೋಸ್ಟ್ ಪ್ರೊಡಕ್ಷನ್ ಮುಗಿಸಿ ಬೇಗ ತಂದಿದ್ದಾರೆ ಹೊರಗಡೆ. ತುಂಬಾ ಚೆನ್ನಾಗಿತ್ತು, ಅದ್ಭುತವಾಗಿತ್ತು. ಸೊ ನನಗಂತೂ ಫುಲ್ ಖುಷಿ ಆಗ್ತು ನೋಡಿ. ಒಳ್ಳೆ ಟೀಮ್ ಇದೆ. ಎಸ್ಪೆಷಲಿ ಮ್ಯೂಸಿಕ್ ಜೊತೆ ಒಂದು ಸಾಂಗ್ ಇರೋದು ಒಂದು ಎಕ್ಸ್ಟ್ರಾ ಆಡೆಡ್ ಪ್ಯಾಕೇಜ್ ಇದ್ದಂಗಿತ್ತು. ಚೆನ್ನಾಗಿತ್ತು. ಸಪೋರ್ಟ್ ಮಾಡಿದ್ರು. ಒಂದು ಕಾಮಿಡಿ ಸೀನ್ ಎಲ್ಲ ಇಷ್ಟಪಡ್ತೀನಿ. ಸೊ ಕಾರಲ್ಲಿ ಕೂತ್ಕೊಂಡು ಫಸ್ಟ್ ಎಕ್ಸ್ಪ್ಲೈನ್ ಮಾಡಿದೆ, ಸ್ಟೋರಿ ಎಲ್ಲ ಎಕ್ಸ್ಪ್ಲೈನ್ ಮಾಡಿ ಪಕ್ಕದಲ್ಲಿ ಕೂತ್ಕೊಂಡು ಸ್ಟೋರಿ ಎಲ್ಲ ಕೇಳಾದ್ಮೇಲೆ ಸರ್ ಹೀರೋ ಯಾರೋ ಅಂತ ಕೇಳಿದ್ರು. ಸ್ಲೈಡ್ ತಿಳ್ಕೊಂಡು ನಾನೇ ಅಂತಂದೆ. ಅವ್ರಿಗೆ ಯೋಚನೆ ಆಗಿತ್ತು. ಸೊ ನನ್ ಆಕ್ಚುಲಿ ಆಕ್ಟರ್ ಅಲ್ಲ, ಐ ಟ್ರೈಡ್. ಡೈರೆಕ್ಷನ್ ತುಂಬಾ ಇಷ್ಟ. ಯಾಕಂದ್ರೆ ಟೆಕ್ನಿಕಲಿ ನನ್ಗೆ ಐಡಿಯಾಸ್ ಜಾಸ್ತಿ ಇರೋದ್ರಿಂದ ಡೈರೆಕ್ಷನ್ ಮಾಡಬೇಕು. ಅತ್ತೆ ಪಾರ್ಟಿಗೆ ನೀವು ಮಾಡ್ತೀರಾ ಅಂತ ಹೇಳಿದೆ. ಸೊ ಅವ್ರು ಒಂದೇ ಮಾತಿಗೆ ಕತೆ ಕೇಳಿ ಓಕೆ ದರ್ಶನ್ ಅಂತಂದ್ರು. ಅದು ಕೂಡ ಯಾರು ಮಾಡಲ್ಲ, ಕೆಲವೊಬ್ರು ಇಂಜರಿ ತರ ಆಗ್ತದ ಹಂಗೆ ಅಂತ. ಬಟ್ ಮೇಡಮ್ ಮಾಡ್ಕೊಟ್ರು. ನಾರ್ಮಲ್ ಆಡಿಯನ್ಸ್ ವೆರಿ ಗುಡ್. ಕಾಮಿಡಿ ಎಲ್ಲ ಅನ್ಸಲ್ಲ. ಆಕ್ಚುಲಿ ಎಮೋಷನಲ್ ಆದೆ, ತುಂಬಾ ಚೆನ್ನಾಗಿ ಬಂತು. ನಾವು ಶೂಟಿಂಗ್ ಮಾಡಿದ್ದ ಸ್ಟೈಲ್ ಹೆಂಗಿತ್ತು ಅಂದ್ರೆ ನಾರ್ಮಲ್ ಜಸ್ಟ್ ರೀಲ್ಸ್ ಮಾಡೋದು ಅಷ್ಟು ಸಿಂಪಲ್ ಆಗಿ ಮಾಡಲ್ಲ ಹಂಗಿತ್ತು. ಬಟ್ ಹಿಂದೆ ಇವ್ರದ್ದು ಹಾರ್ಡ್ ವರ್ಕ್ ಎಫರ್ಟ್ ಸಿಕ್ಕಾಪಟ್ಟೆ ಹಾಕಿದ್ದಾರೆ. ಎಸ್ಪೆಷಲಿ ದರ್ಶನ್ ಸರ್ ಅವರಂತೂ ನೋಡಕ್ ಆಗ್ತಿರಲ್ಲ, ಹಿಂಗ್ ಹೋಗ್ತಿರ್ತಾರೆ, ಏನೋ ಒಂದ್ ಮಾಡ್ತಿರ್ತಾರೆ, ಈ ಕಡೆ ಒಂದೇನೋ ಇರುತ್ತೆ, ಆ ಕಡೆ ಒಂದೇನೋ ಇರುತ್ತೆ. ತುಂಬಾನೇ ಸ್ಟ್ರಗಲ್ ಮಾಡಿದೀರಾ ಸೀರಿಯಸ್ಲಿ. ನಾನೇನು ಇಲ್ಲ, ಜಸ್ಟ್ ಬರ್ತಿದ್ದೆ, ಶೂಟಿಂಗ್ ಮಾಡ್ತಿದ್ದೆ, ಹೋಗ್ತಿದ್ದೆ ಅಷ್ಟೇನೆ. ಅದು ತುಂಬಾ ಕಡಿಮೆ ಟೈಮ್ ಬಂದಿರೋದು. ನಾನು ಫುಲ್ ಡೇನು ಆಕ್ಚುಲಿ ಬಂದಿಲ್ಲ, ನಾನು ಬೇರೆ ಶೂಟಿಂಗ್ ಮುಗಿಸ್ಕೊಂಡಿದ್ದೇನೆ, ಬಂದ್ ಮಾಡಿದ್ದೆ. ಅಂಡ್ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ, ತುಂಬಾ ಚೆನ್ನಾಗಿ ಬಂದಿದೆ. ಅಂಡ್ ಅನು ಮ್ಯಾಮ್ ಅವರು ಅಂಡ್ ಟೆಕ್ನಿಷಿಯನ್ ಡಿಪಾರ್ಟ್ಮೆಂಟ್ ಏನಿದೆ ವೆರಿ ವೆಲ್ ಗುಡ್ ಕ್ವಾಲಿಟಿ ಮೂವಿ. ದರ್ಶನ್ ಸರ್ ಆ ರೀತಿ ಆಕ್ಟ್ ಮಾಡ್ತಾರೆ ನಿಜವಾಗ್ಲೂ ನಮಗೂ ಗೊತ್ತಿರ್ಲಿಲ್ಲ. ಡೈರೆಕ್ಟರ್ ಹುಡುಗಿ ನಿಜ ನಾನು ಸೆಟ್ ಎಲ್ಲ ನ್ಯಾಚುರಲ್ ಆಗಿ ಮಾಡಿದ್ದಾರೆ. ಅವ್ರು ಬ್ಯೂಟಿಫುಲ್ ಆಗಿ ಬಂದಿದೆ. ನಿಮ್ಗೆ ನಿಜ ಇಲ್ಲ, ನನಗೆ ಆಕ್ಟಿಂಗ್ ಬರಲ್ಲ. ನಾನ್ ಡಿಸೈಡ್ ಆಗಿದ್ದೀನಿ ನೆಕ್ಸ್ಟ್ ಡೈರೆಕ್ಷನ್ ಆಕ್ಟ್ ಮಾಡಲ್ಲ ಅಂತ. ಇನ್ನೊಂದ್ ಚೂರ್ ಎನ್ಕರೇಜ್ ಮಾಡಿದ್ರು ಕೆಟ್ಟೋಗ್ಬಿಡ್ತೀನಿ ನಾನು. ಹೇಳಿದ್ರು ನಾನೇನೋ ಮಾಡ್ಬಿಡ್ತೀನಿ ಅಂತ. ಬೇಡ, ಡೈರೆಕ್ಷನ್ ಮಾಡಿದ್ದೀನಿ. ನನ್ನ ಫ್ರೆಂಡ್ ದೀಪು ಇದ್ದಾನೆ, ವಿಸ್ತಾರದಲ್ಲಿ ಜಿ ಇದಲ್ಲಿ ವರ್ಕ್ ಮಾಡ್ತಾ ಇದ್ದಾನೆ. ಬ್ರಹ್ಮಾಂಡ ಶಿವ್ ಅಂತ ಇದ್ದಾನೆ. ಈಸ್ ಫೇಮಸ್ ಫಾರ್ ಬ್ರಹ್ಮಾಂಡ ಇಮಿಟೇಷನ್ ಮಾಡ್ಲಿಕ್ಕೆ ಫೇಮಸ್. ಹಾಗಾಗಿ ಅವನ್ನ ಬ್ರಹ್ಮಾಂಡ ಶಿವ್ ಅಂತ. ಇವತ್ತು ಫೆಬ್ರವರಿ 14 ಒಂದು ಪ್ರಿವ್ಯೂ ಶೋ ನಮ್ಮ ದರ್ಶನ್ ಕೊಟ್ಟಿದ್ದಾನೆ. ಒಂದು ಶಾರ್ಟ್ ಮೂವಿ ತುಂಬಾ ಚೆನ್ನಾಗಿ ಮೂಡ್ ಬಂದಿದೆ. ಒಂದು ಎಮೋಷನ್ಸ್ ಆಕ್ಟಿಂಗ್ ಅಲ್ಲಾಗ್ಲಿ ಅಥವಾ ಕ್ಯಾಮ್ರಾ ವರ್ಕ್ ಆಗ್ಲಿ, DI ಕಲರಿಂಗ್ ಎಲ್ಲ ಸೂಪರ್ ಆಗಿ ಬಂದಿದೆ. ನಾನು ದರ್ಶನ್ ಟೀಮ್ಗೆ, ನಾನು ಒಂದೇ ಟೀಮ್ ಆಗಿರೋದ್ರಿಂದ ನಮ್ ಟೀಮ್ ಹಿಂಗೆ ಬೆಳ್ಕೋಗ್ಲಿ, ಚೆನ್ನಾಗಿ ಬರ್ಲಿ ಅಂತ ನಾನು ಆಶಿಸ್ತೀನಿ. ದರ್ಶನ್ ಜೊತೆ ವರ್ಕ್ ಮಾಡಿದ್ದೀನಿ. ಅವ್ನು ನಮ್ಮ ದಿಗ್ವಿಜಯದಿಂದ ನಾನು ಕೊಡ್ಲಿದ್ದು. ಸೊ ವರ್ಕು ಶಾರ್ಟ್ ಮೂವಿಲಾಗ್ಲಿ ಎಲ್ಲದರಲ್ಲೂ ವರ್ಕು ಶೇರ್ ಮಾಡ್ಕೊಂಡೇ ಇದೀವಿ. ಈ ಮೂವಿ ನೋಡಿದ ಪ್ರಕಾರ ಲವ್ ಸ್ಟೋರಿ ಬಹಳ ಕಷ್ಟ, ಲವ್ ಸ್ಟೋರಿ ಮಾಡೋದು. ಯಾಕಂದ್ರೆ ಎಲ್ಲಾ ತರ ಸ್ಟೋರಿನೂ ಬಂದೋಗಿದೆ. ಅದರಲ್ಲಿ ಕಲೆಕ್ಟ್ ಮಾಡ್ಕೊಂಡು ಮಾಡಿರೋದು ಚೆನ್ನಾಗಿ ಮಾಡೋಣ. ಫಸ್ಟ್ ಆಫ್ ಆಲ್ ನನ್ಗೆ ವಾಯ್ಸ್ ತುಂಬಾ ಇಷ್ಟ ಆಯ್ತು, ಗಣೇಶನ್ ವಾಯ್ಸು. ಇವನು ಹೇಳ್ತಾನೆ ಆಕ್ಟಿಂಗ್ ಮಾಡಲ್ಲ ಅಂತಂದ್ರೆ ಆಕ್ಟರ್ ಕಮ್ ಡೈರೆಕ್ಟರ್. ಆಕ್ಟಿಂಗ್ ನಾವು ಅವಾಗೇ ನೋಡ್ಕೊಂಡ್ ಬಂದಿದೀವಿ, ಮುಂಚಿಂದಾನೆ ಗೊತ್ತು. ಬಟ್ ಹಂಗೆ ಹೇಳಕಂತ ಇರ್ತಾನೆ, ಹಂಗೆ ಆಕ್ಟಿಂಗ್ ಮಾಡ್ತಾ ಇರ್ತಾನೆ. ಬಟ್ ಡೈರೆಕ್ಷನ್ ಲೆವೆಲ್ ಚೆನ್ನಾಗಿದೆ ಅಂತ. ಇವನ್ ಟ್ಯಾಲೆಂಟ್ ಏನಂತಂದ್ರೆ ಆಲ್ ರೌಂಡ್ ಫುಲ್. ಸುಮ್ನೆ ಫ್ರೆಂಡ್ ಅಂತ ಹೊಗ್ಲೇಬೇಕಂತಿಲ್ಲ. ಆಗುದು ನಾವು ಮಾತಾಡ್ತಿರ್ತೀವಿ ರಾತ್ರಿ ಜಗಳ ಗಿಗಳ ಎಲ್ಲ. ಏನ್ ನೋಡಿದ್ರು ಅಪ್ಪುದು ಬಿಗಿನಿಂಗ್ ಮತ್ತೆ ದರ್ಶನ್ ಜಗಳ ಆಡ್ತಾ ಇದ್ದೆ. ಈಗ ಅಪ್ಪು ಫ್ಯಾನ್, ನಾನು ದರ್ಶನ್ ಫ್ಯಾನ್. ಹಾಗಾಗಿ ಓವರ್ ಆಲ್ ಎಲ್ಲ ಆಕ್ಟಿಂಗ್ ಎಲ್ಲ ನಿಮ್ದು ಆಗ್ಲಿ ಎಲ್ಲರೂ ಸೂಪರ್. ತಾಯಿ ಕ್ಯಾರೆಕ್ಟರ್ ಆದ್ರೂ ಯಾರು ಮಾಡಕ್ ಹಿಂಜರಿತಾರೆ. ಬಟ್ ಆಕ್ಟಿಂಗ್ ಅಂತ ಬಂದ್ಮೇಲೆ ಎಲ್ಲರೂ ಮಾಡೇ ಮಾಡ್ತಾರೆ. ಸೂಪರ್. ಒಬ್ಬ ರೈಟರ್ ಪರ್ಸ್ಪೆಕ್ಟಿವ್ ಅಲ್ಲಿ ಏನ್ ಬರ್ದಿದ್ದಾರೆ, ಇದನ್ನ ಸೂಟ್ ಆಗ್ತಿದ್ಯಾ ಅಂತ ತಿಳ್ಕೊಂಡು ಅಲ್ಲೇ ಬಿಟ್ಬಿಡ್ತಾರೆ. ಅದು ಒಂಥರ ಫ್ಲೋನಲ್ಲಿ ಹೋಗುತ್ತೆ. ಇವ್ರು ಹಂಗಲ್ಲ, ಇದು ಕೊಟ್ಟಿದ್ದಾರೆ, ನನಗೆ ಆಗ್ತಾ ಇದೆಯಾ ಇಲ್ವಲ್ಲ, ಸರಿ ಚೇಂಜ್ ಮಾಡ್ಸೋಣ ಅನ್ನೋ ತರ ಯೋಚನೆ ಮಾಡಿ ಒಂದೊಂದು ಲೈನು ಕೂಡ ಇದೇನು ಮಾಸ್ಟರ್ ಕರೆಕ್ಷನ್ಸ್ ಮಾಡ್ತಾರಲ್ಲ ಆ ತರ ವ್ಯಾಲ್ಯೂಷನ್ ಮಾಡಿದ್ದಾರೆ. ಇನ್ನು ಸಿನಿಮಾದಲ್ಲಿ ನನಗೆ ಬಹಳ ಮೆಚ್ಚುಗೆ ಆಗಿದ್ದು ಅಂದ್ರೆ ಸಂಭಾಷಣೆ. ಬಹಳ ಚೆನ್ನಾಗಿ ಬಂದಿದ್ದಾರೆ, ತುಂಬಾ ಚೆನ್ನಾಗಿ ಬಂದಿದೆ. ಸಂಭಾಷಣೆ ಆಗ್ಲಿ ಅಥವಾ ಮೇಡಮ್ ಅವ್ರ ನಟನೆ, ಈ ಮೇಡಮ್ ಅವ್ರ ಇವ್ರು ನೋಡಿದ್ರೆ ನನಗೆ ಶಾಕ್ ಆಗೋಯ್ತು. ಮೊನ್ನೆ ಒಂದು ರೀಲ್ಸ್ ಬಿಟ್ಟಿದ್ರು, ಇವರೇನ ಮಾಡಿರೋದು ಅನ್ಸ್ಬಿಟ್ಟು. ಫೆಬ್ರವರಿ 14 ಶಾರ್ಟ್ ಮೂವಿ ಸ್ಟೋರಿ ಕೇಳುವಾಗ್ಲೇ ಒಂದ್ ಫೀಲ್ ಇತ್ತು ನನಗೆ. ಬಟ್ ಆನ್ ಸ್ಕ್ರೀನ್ ನೋಡುವಾಗ ಗೊತ್ತಾಗ್ತಿದೆ ಎಷ್ಟು ಎಫರ್ಟ್ ಇದೆ, ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ.
ಸೊ ಈಗಿನ ಜನರೇಷನ್ ಎಲ್ಲ ಲವ್ ಅಂದ್ರೆ ಸ್ವಲ್ಪ ಪ್ರಿಯಾರಿಟೀಸ್ ಕಡಿಮೆ, ಬಟ್ ಈಗಿನ ಜನರೇಷನ್ ಈ ತರ ಒಂದು ಲವ್ ಸ್ಟೋರಿ ಇರುತ್ತೆ ಅಂತಕ್ಕೆ ನೀವು February 14 ನೋಡ್ಲೇಬೇಕು. ಸೊ ಆಕ್ಟಿಂಗ್ ಅಂತೂ ಪ್ರತಿಯೊಬ್ಬರದ್ದು ಬ್ಯೂಟಿಫುಲ್ ಆಗಿದೆ ಅನ್ನಿಸ್ತಿದೆ ನಾನು ಆಸ್ ಎ ಮದರ್ ಕ್ಯಾರೆಕ್ಟರ್ ಮಾಡಿರೋದಕ್ಕೆ. ಸೊ ಥ್ಯಾಂಕ್ ಯು ಸೋ ಮಚ್. ಪ್ಲೀಸ್ ಕೀಪ್ ವಾಚಿಂಗ್ ಅಂಡ್ ಸಪೋರ್ಟ್ ದ February 14 ಶಾರ್ಟ್ ಮೂವಿ. ಮ್ಯೂಸಿಕ್ ಡೈರೆಕ್ಟರ್ ಅರೌಂಡ್ ಈಗ ನೆಕ್ಸ್ಟ್ ಬರ್ತಾ ಇರೋ 4 ಶಾರ್ಟ್ ಫಿಲ್ಮ್ಗೂ ಅವಂದೇ ರೀಸೆಂಟ್ ಆಗಿ ಚೆನ್ನಾಗಿ ಹೋಗಿ ಅವಾರ್ಡ್ ತಗೊಂಡ್ ಬಂದ ಒಂದು ಹೋಗೋದೆ ಅಂತ ತಂದೆ ಸಾಂಗಿಗೆ. ಅವಾರ್ಡ್ಸ್ ಅಲ್ಲಿ ಆಕ್ಟರ್ಸ್ ಇದಲ್ಲ, ಬರೇ ಮ್ಯೂಸಿಷಿಯನ್ಸ್ ದತ್ತು. ಸೊ ಮೇ ಬಿ ಲೀಡ್ ಆಕ್ಟರ್ಸ್ ಇದ್ರೆ ಇವ್ರಿಗೂ ಸಿಗ್ತಾರೆ. ಥ್ಯಾಂಕ್ ಯು. Yeah, I just watched February 14 short film. Just 22 minutes short film. It just hold my attention till the end of the short film. That itself a success for the short film, I think. And he said it's based on a true event. So all the best for the team. Looking forward to upcoming events. Please encourage aspiring filmmakers like us so that it gives a boost to make good films, good contents. Thank you. ಫಸ್ಟ್ ನಾವು ಹೀರೋಯಿನ್ ಇಂದ ಶುರು ಮಾಡೋಣ. ನಾನು ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಎಸ್ಪೆಷಲಿ ನಾನು ಅಬ್ಸರ್ವ್ ಮಾಡಿದ್ದೇನೆ ಎಕ್ಸ್ಪ್ರೆಷನ್ ದೊಡ್ಡವರು ಹೇಳಿದ್ದಾರೆ, ಆಕ್ಟಿಂಗ್ ಇಸ್ ಲಿವಿಂಗ್ ಹಾನೆಸ್ಟ್ಲಿ ಇನ್ ಇಮ್ಯಾಜಿನೇಷನ್ ಸಿಚುವೇಶನ್. ಸೊ ಯು ಡಿಡ್ ಇಟ್ ವೆರಿ ವೆಲ್. ನೀವು ಕಣ್ಣಲ್ಲೇ ಮಾತಾಡೋದು. ಸೊ ದಟ್ ವಾಸ್ ರಿಯಲಿ ವೆಲ್ ಸೆಡ್. ಅಂಡ್ ಮ್ಯಾಮ್ ನಿಮ್ನ ಬಿಡಿ, ಅವತ್ತೇ ಹೆಸರಿಟ್ನಲ್ಲ ಸಂತೂರ್ ಮೂವಿ ಸಖತ್ತಾಗಿ ಮಾಡಿದ್ರು. ಲೈಕ್ ನಮ್ ಏಜ್ ಅಲ್ದಿರೋ ಏಜ್ ನ ಕೊಟ್ರೆ ಮಾಡೋದು ಇಟ್ಸ್ ನಾಟ್ ಅ ಈಸಿ ಟಾಸ್ಕ್, ಬಟ್ ಶಿ ಡಿಡ್ ಇಟ್ ಇನ್ ಈಸ್. ಅಂಡ್ ಎಕ್ಸ್ಪ್ರೆಷನ್ಸ್, ಪಾಸಸ್, ಡಾಕ್ಟರ್ ರೋಲ್ ಮಾಡಿರೋದು ಅವರು ಸಖತ್ತಾಗಿ ಮಾಡಿದ್ದಾರೆ. ಹಾ, ಪರ್ಫೆಕ್ಟ್ ಆಗಿದೆ. ಅಂಡ್ ಗಣೇಶ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ವಾಯ್ಸ್ ಅಷ್ಟೇ, ಬಟ್ ಅವ್ರ ಆಕ್ಟಿಂಗ್ ಸೂಪರ್. ಅಂಡ್ ದರ್ಶನ್ ಬಗ್ಗೆ ಹೇಳ್ಬೇಕು ಅಂದ್ರೆ ಆಕ್ಟಿಂಗ್ ಬರಲ್ಲ ಅನ್ಬೇಡ, ಆಕ್ಟಿಂಗ್ ಬರ್ದನೆ ಇದ್ರೆ ಲವ್ ಮ್ಯಾರೇಜ್ ಆಗಕ್ ಆಗ್ತಿರ್ಲಿಲ್ಲ. ಮತ್ತೆ ಮ್ಯೂಸಿಕ್ ಬಗ್ಗೆ ಮಾತಾಡ್ಬೇಕಾದ್ರೆ ಬಹಳ ಚೆನ್ನಾಗಿ ಬಂದಿದೆ. ನಾವು ಅವಾರ್ಡ್ ತಗೊಂಡಿದ್ದಾರೆ ಅಂದ್ರೆ ಮೆಚ್ಚಲೇಬೇಕಾಗುತ್ತೆ, ನೋಡ್ಬೇಕು. ಅಂಡ್ ಯಾ, ಇಟ್ಸ್ ಅ ಗುಡ್ ಮೂವಿ. ಡೈಲಾಗ್ ಆಕ್ಚುಲಿ ನಮ್ಮ ಆಫೀಸ್ ಅಲ್ಲಿ ಇಷ್ಟ ಆಗ್ಬಿಟ್ಟಿದೆ ಅವ್ರ ಡೈಲಾಗ್. ಒಂದು ಲೈನ್ ಬರ್ತಿದ್ದಾರೆ, ಪ್ರೀತಿ ಕಡಲ ಮುತ್ತು ಅಲ್ಲ, ಪ್ರೀತಿ ಕೆಲವರಿಗೆ ಕಡಲ ಮುತ್ತು, ಇನ್ ಕೆಲವರಿಗೆ ನುಂಗಲಾರದ ತುತ್ತು ಅಂತ. ನಾನು ಡಬ್ಬಿಂಗ್ ಕೊಡಕ್ ಹೋಗಿದ್ದಲ್ಲ ಗಣೇಶ್ ಅಂದು, ಅದು ನಮ್ದೇ ಡೈಲಾಗ್ ಇದ್ದು. ನಮ್ಮ ಆಫೀಸರ್ 4 ಜನ ಕೇಳಿದ್ರು, ತುಂಬಾ ಮೆಚ್ಚಿದ್ರು. ಅಣ್ಣ ಏನ್ ಯಾವ ಬ್ರ್ಯಾಂಡ್ ಹೊಡ್ಕೊಂಬಂದ್ವಿ, ಎಷ್ಟು ಚೆನ್ನಾಗಿ ಹೇಳ್ತಿದ್ಯಾ ಅಂತ ಎಲ್ಲ. ಸೊ ವಾಟ್ ಐ ಮೆಂಟ್ ಟು ಸೇ ಇಸ್ ಅಷ್ಟು ಸೂಪರ್ ಆಗಿದೆ ಬ್ರೋ. ಯು ಹ್ಯಾವ್ ವೆರಿ ಗುಡ್. ಅಂಡ್ ದಯವಿಟ್ಟು February 14th ಅನ್ನೋ ಒಂದು ಸಿನಿಮಾ ಮಾಡಿದ್ಯಾ ಪ್ರೇಮಿಗಳಿಗೆ. ಸಿ ಲವ್ ಇಸ್ ಮೆಂಟ್ ಟು ಬಿ ಸೆಲೆಬ್ರೇಟೆಡ್. ಈ ಪ್ಯಾಥೋ ಎಂಡಿಂಗ್ ಗಳನ್ನ ಬಿಟ್ಬಿಡು. ನಾನು ಒಂದು ಹಳೆ ಸಿನಿಮಾ ಒಂದು ವಾಯ್ಸ್ ಓವರ್ ಕೊಟ್ಟಿದ್ದೆ, ಅದ್ರದ್ದು ಪ್ಯಾಥೋ ಎಂಡಿಂಗ್. ಈ ಪ್ಯಾಥೋ ಎಂಡಿಂಗ್ ಗಳನ್ನ ಬಿಟ್ರೆ ಚೆನ್ನಾಗಿರುತ್ತೆ. ಆಕ್ಚುಲಿ ಸ್ಟೋರಿ ನನ್ನ ಸಿಗ್ನೇಚರ್ ಅಲ್ಲಿವರೆಗೂ ಅಷ್ಟೇ ಇತ್ತು. ಬಿಕಾಸ್ ಆಫ್ ಹಿಮ್ ಐ ಮೇಡ್ ಇಟ್ ಫನ್ ಅಂತ ಏನ್ ಬರುತ್ತಲ್ಲ ಕೊನೆಗೆ ಗಣೇಶ ಫನ್ ಮಾಡ್ತಾನಲ್ಲ, ಏನ್ ನಾನ್ ಬ್ಯಾಚುಲರ್ ಈ ತರ ಎಲ್ಲ ಡೈಲಾಗ್ ಹೊಡಿತೀನಿ ಅಂತ ಆ ಹ್ಯಾಪಿ ಮೂಮೆಂಟ್ ತಂದಿದ್ದು ಇವಂದು. ಇವತ್ತು February 14th ನನ್ನ ತಂಡನೇ ದೊಡ್ಡ ಮನಿ ಕ್ರಿಯೇಷನ್ ಅಂತ. ಸೊ ಒಳ್ಳೆ ಪ್ಯಾಕೇಜ್ ಅಲ್ಲಿ ಚಿಕ್ಕದಾಗಿ ಚೊಕ್ಕದಾಗಿ ಎಲ್ಲೂ ಮಿಸ್ ಆಗ್ದೇನೆ, ಯಾವ್ದೇ ಒಂದು ಸೆಕೆಂಡ್ಸು ನಿಮ್ದು ಕಣ್ರಪೇನು ಮಿಸ್ ಆಗ್ದೇನೆ ಒಂದು ಒಳ್ಳೆ ಪ್ರಾಡಕ್ಟ್ ಬಂದಿದೆ. 14th ರಿಲೀಸ್ ಆಗುತ್ತೆ, ಎಲ್ಲರೂ ಮಿಸ್ ಮಾಡದೆ ನೋಡಿ.